ಯಾವ ಫಾರೆಸ್ಟ್ ಗುರು ಇದು? ಮಧುಮಲೆ ಫಾರೆಸ್ಟ್. ಇದೆಲ್ಲ ಫಾರೆಸ್ಟ್ ಎಲ್ಲ. ವೈರಲ್ ಆಗ್ಬಿಟ್ಟಾಗ ಸೈಕ್ ಸುಳ್ಳು ಅಂತ ಹೇಳಿ ನಮಗೆ ಹಾಕ್ಬಿಟ್ಟು ಯಪ್ಪ, ನಾನೇನ ಡ್ರೈವರ್ ಆಗಿದ್ರೆ ಮೂರ್ ಸರಿ ಗೊತ್ತಿದ್ದೆ ನಾನು ನಮ್ಮದು ಹೋಗ್ರಿ ಅಂತ. ಏನ್ ಮನೆ ರವಿ ಇದು? ಯಪ್ಪ ದೇವ್ರೆ, ಮನೆಗಳು ದಿಗ್ಲು. ಯಾವ ಸದಾಶಿವನಗರ? ಟೀ ಕುಡಿಯಕ್ಕೆ ನಿಲ್ಸಿದ್ವಿ ಇಲ್ಲಿ. ಒಳ್ಳೆ ವ್ಯೂ ಇದೆ. ಹಂಗೆ ಒಂದು ಹೆಜ್ಜೆನ್ ತಗೊಂಡೆ, ಕಾಡ್ಜೇನ್ ಅಂತೆ. ಬಾಟಲ್ 300 rupees. ಪ್ಯೂರ್ ಕಡೆ ಚಟ ಪ್ಯೂರ್ 300 rupees. 400 rupees. ಅಂದಿದ್ದು ನನ್ನ ಮಗನ್ಗೆ 3 ವರ್ಷ. ಸೆಕೆಂಡ್ ಗೇರ್ ಅಲ್ಲಿ ಓಡ್ಸಂಗಿಲ್ಲ ರವಿ ಇವತ್ತು. ಫಸ್ಟ್ ಗೇರ್ ಇದು, ಸೆಕೆಂಡ್ ಗೇರ್ ಯಾಕಂದ್ರೆ ಗಾಡಿ ನಿಂತ ಇವ್ರು ಬರೋರು ಬಂದ್ಬಿಡ್ತಾರೆ ನೋಡೋರು. ಆರು ನೋಡಿತಾನೆ ಇಲ್ಲ ನಾವು. ಹೊಡಿಲೇಬೇಕು, ಇಲ್ಲಾಂದ್ರೆ ನಾವೆಲ್ಲ ಹೋಗ್ಬೇಕು. ಇದು ಚೆನ್ನಾಗಿದೆ ತಿನ್ ರವಿ. ಕಷ್ಟ ನೋಡು. ಹೋಗ್ತಾನೆ ಗ್ಯಾಪ್ ಕೊಟ್ಟು ನಿಂತ ನೋಡು. ತೆಗಿಯೋ ನೀನ್ ಗಾಡಿ ಹೋಗ್ಬಿಡೋಣ. ಹೌದು ಬಿಡು, ಇನ್ನೆಷ್ಟು 2 ಗಾಡಿ ಅವೆ ಹಿಂದೆ. ಅದೇ 7:30 ಆಯ್ತು, ಈಗ 8 ಗಂಟೆ ಆಗೈತೆ. ಇದು ಅದೊಂದು ದೊಡ್ಡ ಇವ್ನು ಯಾಕೆ ಇವ್ನು ಹಿಂಗೆ ಬರ್ತಾವ ಇರಲೇ ಕೇಸಡಿಕೆ. ಅವ್ನು 6 ಗಾಡಿ ಮತ್ತೆ ಬೋಲೆ ಅವನು. ನರಕ ಗುರು ಕಾರ್ ಓಡಿಸೋದ್ರಲ್ಲಿ ಸ್ವಲ್ಪ ಮಿಸ್ ಆದ್ರು. ಏನೋ ಇವ್ನು ನಾನು ಕಾರ್ ಹೇಳ್ಕೊಟ್ಟಿದ್ದು ಬಚಾವು. ಫಸ್ಟ್ ಅಲ್ಲೇ ಐತೆ ಗಾಡಿ, ನಾನು ಸೆಕೆಂಡ್ಗೆ ಹಾಕಿ ಮಗನೆಲ್ಲ. ಇನ್ನು ಫಸ್ಟ್ ಅಲ್ಲೇ ನೋಡಿ ಎಷ್ಟು ಕಷ್ಟ ಗೊತ್ತಾ ಹತ್ಸೋದು. ನೋಡ್ ರವಿ, ರವಿ ನೋಡಿಲ್ ರವಿ. ವಾವ್, ಇಷ್ಟೇ ಅನ್ಸುತ್ತೆ.
ಆ ಹಿಂದೆ ಕಾರಲ್ಲಿ ಮುಂದೆ ಕಾರಲ್ಲಿ ಒಂದು ಹುಡುಗಿ ಇತ್ತು, ಅವಳು ಈಗ ಅಂದ್ಲು ಗ್ರೇಟ್ ಎಸ್ಕೇಪ್ ಅಂತ. ಅವಳು ಇಲ್ಲ ನಿಜ ಗ್ರೇಟ್ ಎಸ್ಕೇಪ್ ಅಂದ್ಲ ಅವಳು. ಇನ್ನು ನೀವು ಅಷ್ಟು ಬೇಗ ತಲೆ ಓಡ್ತಲ್ಲ, ನಿಮ್ಗೆಲ್ಲ ಕಲ್ಲೆಲ್ಲ ಇಟ್ಬಿಟ್ರಲ್ಲ ಅಂತ ಇದ್ದಾಳು ಅವಳು. ಈ ಬ್ರೇಕ್ ವರ್ಕ್ ಆಗ್ತಿತ್ತು ಒಂದೊಂದು ಹ್ಯಾಂಡ್ ಬ್ರೇಕ್ ಕೈದು ಕಾಲ್ದು. ಬಟ್ ಏನ್ ಮಾಡೋದು, ಇನ್ನು ಎಕ್ಸಿಡೆಂಟ್ ಕೊಡ್ಬೇಕಂದ್ರೆ ತೆಗಿಲೇಬೇಕಲ್ಲ, ತೆಗಿಲಿದ್ದೆ ಹೆಂಗ್ ಮಾಡೋದು. ಆಮೇಲೆ ಕೊನೆಗೆ ನಮ್ಮನಿಗೆ ಇರೋ ಆಗಿದ್ದಾಗ್ಲಿ ಅಂತೇಳಿ ಬಿಟ್ಬಿಟ್ರು, ಎಕ್ಸಿಲೆಂಟರ್ ಸರಿಯಾಗಿ ಕೊಟ್ಟೆ ಅಂತ ಗಾಡಿ ಬಿಟ್ಟ ತಕ್ಷಣ ಹಿಂದೆ ಬಂದ ಕಾರು ಡಿಚ್ಚೆ ಹೊಡಿತು. ಅವ್ನು ಹಿಂದೆ ಹೋಗ್ಬಿಡ ಕಾರು, ಅವ್ನು ಹಿಂದೆ ಹೋದ್ರು. ಈ ಗಾಡಿಗೆ ಏನಾಗಿಲ್ಲ, ಅವ್ನು ಟಿಕ್ ಟಿಕ್ ಅಂತ 2 ಸರಿ ಆಮೇಲೆ ಅವ್ನು ಎಕ್ಸಿಡೆಂಟ್ ಕೊಟ್ಬಿಟ್ಟಿದ್ದ. ಆಮೇಲೆ ಸರಿಯಾಗಿ ಹಾಕಿದೆ ನಾನು ಗಾಡಿ. ಆಮೇಲೆ ನೋಡ್ಬೇಡಣ ಮುಂದೆ ಫಸ್ಟ್ ಹೊಲ್ಟೋಗೋಣ ಅಂತ ಹೇಳ್ಬಿಟ್ಟು ಅಪ್ಪ. ಅಲ್ಲ ನನಗ್ ಗಾಡಿ ಬಗ್ಗೆ ಅರ್ಥ ಇಲ್ಲ, ನಾನ್ ಇವ್ನ್ ಯಾಕೆ ಹಿಂದೆ ಕಳಿಸೋನೆ, 2 ಬ್ರೇಕ್ ಇದಾವಲ್ಲ ಹ್ಯಾಂಡ್ ಕೆಲವೊಂದ್ಸತಿ ಹ್ಯಾಂಡ್ ಬ್ರೇಕ್ ಆದ್ರೂ ಗಾಡಿ ಹೋಗುತ್ತೆ. ನಂಗೆ ಗೊತ್ತಿಲ್ಲ. ನೀನು ಎಲ್ಲನಾಗ್ಲಿ ನೋಡಿ ನಿಲ್ಸು, ಹ್ಯಾಂಡ್ ಬ್ರೇಕ್ ಹಾಕಿದ್ರು ಕೂಡ ಇದು ಚಕ್ರದ ಕೆಳಗಡೆ ಕಲ್ಲಿಟ್ಟಿರ್ತಾರೆ. ಕಾಲ್ ಸವಾಸಲ ಬಿಡಪ್ಪ ಅಪ್ಪಲ್ಲಿ. ಹಬ್ಬ ನನ್ನ ಮಗಂದು. ಇಲ್ಲ ಇಷ್ಟೊತ್ತು ಬಂದ್ವಲ್ಲ, ಅದೇ ಬಂದ್ವಿ. ಅಲ್ಲಿ ಇನ್ನೊಂದು ಗೊತ್ತಾ, ಇನ್ನೊಂದು ಅವ್ನು ಮುಂದೆ ಅವನು ಬ್ಲಾಕ್ ಮಾಡಿದ್ದ, ಅಷ್ಟು ಅವ ಸಡನ್ ಆಗಿ ಪಿಕಪ್ ತಗೊಳಲ್ಲ ಅವಾಗ. ಎಫಿಷಿಯನ್ಸಿ ಬರಲ್ಲ. ಮೇನ್ ಅದೇ ಪ್ರಾಬ್ಲಮ್ಮು. ಅಷ್ಟೊತ್ತಿಂದ ಬಂದಿದ್ದು, ಇವಾಗ ಹತ್ತಿಲ್ಲ ಅಂದ್ರೆ ಅದು ಹೆಂಗೆ ಕಾಮಿಡಿನಾ? ಹೆಂಗೋ ಮಡ್ಕಾವು ಭಗವತಿ ದೇವಿ, ಭಗವತಿ ದೇವಿ ಕಾಪಾಡುದಪ್ಪ, ಕಾಪಾಡುದು. ಯಾವನ ಮಾಡಿದ ಕೆಲ್ಸಕ್ಕೆ ನಾವು ತಗಲಾಕೊಂಡು ನಮ್ ಗಾಡಿ ಮುಂದಕ್ಕೆ ಹೋಯ್ತಾ ಇಲ್ಲ. ಯಪ್ಪ ಗಾಡಿ ಕಲ್ಲು ಕೊಟ್ಟು ಆಮೇಲೆ ಏನೇನೋ ಮಾಡಿ ಮೇಲೆ ಎತ್ಸ್ಕೊಂಡ್ ಬಂದಿದೀವಿ ಗಾಡಿನ. ಇಲ್ಲ ಅಂದ್ರೆ ಅಲ್ಲಿ ಇರೋರೆಲ್ಲ ಕೆರಾಟ ನೋಡ್ತಿರೋರು ಫುಲ್ ಅಪ್ಪಲ್ಲಿ ಜಾಮ್ ಆಗ್ಬಿಟ್ಟಿದ್ವಿ ಗಾಡಿ. ಅದಕ್ಕೆ ಏರ್ ತಗೊಂಡ್ಬಿಟ್ಟಿತ್ತು ಅನ್ಸುತ್ತೆ. ಕ್ಲಚ್ ಕೊಟ್ರೆ ಗಾಡಿ ಮುಂದಕ್ಕೆ ಹೋಗ್ತಾ ಇಲ್ಲ, ಎಕ್ಸಲೇಟರ್ ಕೊಟ್ರೆ. ಹಿಂದೆ 2 ಕಲ್ಲು ಇಟ್ಬಿಟ್ಟು ಬ್ರೇಕ್ ಮೇಲೆ ಕಾಲು ತೆಗೆದು ಗಾಡಿ ಎತ್ತಿದ್ದಾರೆ ಸಾಹೇಬ್ರು. ನಮಸ್ಕಾರ ಹೇಳ್ಬಿಟ್ಟು ಅಷ್ಟೇ. ಆಮೇಲೆ ಜೈ ಮಾಕಳಮ್ಮ ಅನ್ಬೇಕು. ಆ ಅಮೌಂಟ್ ಪ್ರಸಾದ ಬ್ಯಾಗಲ್ಲಿ ಇತ್ತು ಅಂತ ಏನೋ ಬಂದಿದೀವಿ ನಾವು. ಸೊ ಹಿಂಗೆಲ್ಲ ಆಗ್ತವೆ. ಅದಕ್ಕೆ ನೀವು ನಿಮ್ಮ ಜೊತೆ ಫ್ರೆಂಡ್ಸ್ ಜೊತೆ ಹೋಗ್ರೋ, ಒಬ್ಬೊಬ್ರೆ ಹೋಗ್ಬೇಡ್ರಿ ಅಂತ ಬಡ್ಕೊಳ್ಳೋದು. ಅಟ್ಲೀಸ್ಟ್ ಫ್ರೆಂಡ್ಸ್ ಇದ್ರೆ ಹಿಂದೆ 2 ಕಲ್ಲನ್ನ ಇಡ್ತಾರೆ, ಒಬ್ಬನೇ ಯಾರು ಏನು ಮಾಡ್ತಾರೆ, ನಿನಗೆ ಕಲ್ಲು ಎತ್ತಾಕ್ತಾರೆ. ಅದಕ್ಕೆ ನೀವು ಎಲ್ಲ ಜೊತೆಗೆ ಹೋಗಿ ಸೋಲೋ ರೈಡು ಗೀಲೋ ರೈಡು ಅಂತ ಹೋಗ್ಬಿಟ್ಟು ಅಲ್ಲೆಲ್ಲ ಚೀಟಿಂಗ್ ಆಗ್ಬಿಟ್ಟು ಬರಬೇಡಿ. ಏನು ಮಗ, ಫ್ರೆಂಡ್ಸ್ ಬೇಕು. ಯಾಕೆ ಹೇಳು, ಕಲ್ಲಿಡಕ್ಕೆ. ನೋಡಿ ಮನೆ ಹಂಗಿದೆ ನೋಡಿ, ಇಲ್ಲಿ ಮನೆಗಳು ನೋಡಕ್ಕೆ ಚಂದಪ್ಪ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಹೋಗ್ತೈತೆ ಸೆಕೆಂಡ್ ಅಲ್ಲೇ. ಚೆನ್ನಾಗಿದಲ್ಲ ನೋಡು. ಸೌಂಡೇ ಫಿಟ್ ಮಾಡೋದು ಬೇಡ, ಆರಾಮಾಗಿ ವಿತ್ ಸೌಂಡ್ ವಿಡಿಯೋ. ಜೊತೆಯಲ್ಲಿ ಪ್ರೀತಿ ಜೊತೆಯಲ್ಲಿ ನಡೆದಿದೆ ದಿನ ಉಳಿಸಿ ಬಯಸಿ ಸಾಗಲಿ ನಮ್ಮಿ ಪಯಣ ಹಾಡಿನಲ್ಲಿ ಸಸನಿ ಗಗಮಮ. ये क्या सीन है, ಏನ್ ಸೀನ್ ಗುರಿದು. ನಾವು ರೀಲ್ಸೇ ಮಾಡಲಿಲ್ಲ, ಟೈಮ್ ಇಲ್ಲ ನಮಗೆ. ರೀಲ್ಸ್ ಮಾಡಕ್ಕೆ ಟೈಮ್ ಇಲ್ಲ. ಅಪ್ಪ ಫಾರೆಸ್ಟ್, ವೆರಿ ಡೇಂಜರಸ್ ಫಾರೆಸ್ಟ್ ಇನ್ ದ ಕೇರಳ ತಮಿಳ್ನಾಡು ಬಾರ್ಡರ್. Deeper is on long. Deeper forest. Denser. Thick forest. ನೀಲಗಿರಿ ಫಾರೆಸ್ಟ್. ಕಾಫಿ ತೋಟ ಮೇಲೆ
ಮಧುಮನೆ ಗೇಟು ಚೆಕ್ ಪೋಸ್ಟ್ ದಾಟಿದ್ರೆ ನಾವು ಕರ್ನಾಟಕ ಎಂಟ್ರಿನಾ? ಓ ಹಂಗೆ 10 ನಿಮಿಷ ಬಿಡ್ತಾರೆ. ಹೌದಾ? ಚೆಕ್ ಪೋಸ್ಟ್ ಅನ್ನ ಚೆಕ್ ಮಾಡ್ತಾರಲ್ಲ. ಏನು ಒಂದೇ ಸರ್ ಇಷ್ಟೊಂದು ಗಾಡಿಗಳು? ಯಾರು ನೋಡಿ ಗುರು? ಲೈಟ್ ಸರೋದಿಂದ ಮಾತ್ರ ಇದು ಒಂದು ಲೆವೆಲ್ ಹೋಗ್ತಿದ್ದೇನೆ. ನೀಲಗಿರಿ ಫಾರೆಸ್ಟ್ ಭಾರಿ ಇದೆಯಪ್ಪ, ಕತ್ಲಲ್ಲ. ಒಂದು ದೆವ್ವ ಕಾಣಿಸ್ತಾ ಇಲ್ಲಪ್ಪ, ಒಂದು ಪ್ರಾಣಿ ಕಾಣಿಸ್ತಾ ಇಲ್ಲ. ಓಂ ನಮಃ ಶಿವಾಯ. ಕಾಡಲ್ಲಿ ಒಂದ್ ಮನೆ ಐತೆ ಅಲ್ಲ? ಇದೆಲ್ಲ ಮನೆಗಳವ ಇಲ್ಲಿ. ಅದು ಕಾಡಲ್ಲಿ ಎಂತ ಘಾಟ್ ಗುರು ಇದು. ಈ ಗಾಡಿ ಪೊಲೀಸ್ ಏನೋ ಐತೆ ಅದಕ್ಕೆ ಅಲ್ಲ? ಇಲ್ಲ ಅಂದ್ರೆ ಇಷ್ಟೊತ್ತಾಗಿ ಎಷ್ಟೊತ್ತಿಗೆ ಆಗ್ಬಿಟ್ಟಿದೆ? ಯಾರೋ ಬರ್ತಾ ಇರ್ಬೋದು, ಯಾರೋ ಹೋಗ್ತಿರ್ಬೋದಲ್ಲ. ಏನೋ ಆಗಿದೆ ಗುರು. ಏನೋ ಆಗಿದೆ ಗುರು ಇಲ್ಲಿ. ಏನೋ ಯಾವ ಜಾತ್ರೆ ಇದು? ನೀಲಕೋಟೆ ನೀಲಕೋಟೆ ಜಾತ್ರೆ ಆರ್ಗೋಡಲ್ಲಿ. ಆನೆನ ಎಲ್ಲೋ ಇದು ಒಂಥರ ನೋಡಿದ್ರೆ ಒಂಥರ ಪ್ರಾಣಿ ತರ ಇದೆ ಗಿಡ. ಎದ್ದೇ ಬಿಟ್ಟೆ ನಾನು. ಇನ್ ಸ್ಟಾರ್ಟ್ ಆಗ್ತಾವಿರು ಸ್ವಲ್ಪ ದೂರ ಹೋಗಿ. ಅದು ಸಿಂಗಲ್ ರೋಡ್ ಸಿಗ್ತವೆ. ಸಿಂಗಲ್ ರೋಡ್ ಸಿಕ್ಕಿದ್ಮೇಲೆ ಈ ಕಡೆ ಹೋಗ್ತೀವಿ. ಅಲ್ಲೇ ನಿಂತಿರ ಆನೆ, ಆನೆ 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 ನಿಂತಿರ. ಏನು ಓಪನ್ ಜಾಗ ಇದೆ ಇದು, ಏನ್ ಬೇಕಾನ ಬರ್ಬೋದಲ್ಲ? ಬರ್ತವೆ ಬೆಳಿಗ್ಗೆ ಹೊತ್ತು ಇನ್ನು ಬಂದ್ರೆ ನಿಂಗೆ ಇಲ್ಲಿ ಎಂಡ ಐತಲ್ಲ ಇಲ್ಲಿ ಇಲ್ಲಿ ಏನಾದ್ರು ಬೇಡ, ಅದಕ್ಕೊಂದು ಏಜ್ ಇದ್ದಾಗ ಹೋಗ್ಬೇಕು. ಈ ಏಜ್ಗೆಲ್ಲ ಯಾವ್ದು ಇದಕ್ಕೂ ಅಂದ್ಬಿಡು, ನಾವು ಹಟ್ಟು ಮಾಡೋಣ. ಯಾವ್ದಾನ ಒಂದ್ ಒಳ್ಳೆ ಯಾವ್ದಾನ ಕಾಡು ಯಾವ್ದಾನ ಒಂದು ಜಮೀನು ಯಾವ್ದಾನ ಒಂದ್ ಹೊಲಕ್ ಹೋಗ್ಬಿಟ್ಟು ಇಲ್ಲ ಬೇರೆ ಹಾಕೋಬೋದು ಬೇಕಾರೆ ಟೆಂಟ್ ಎಲ್ಲಿ ಸ್ಕ್ಯಾಮ್ ಅಂತ